ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ ಮತ್ತು ಬಳ್ಳಾರಿ ಅಲ್ಲಿ ಹೈದರಾಬಾದ್ ವಿಮೋಚನಾ ಹೋರಾಟಗಳು ಯಾಕಾಯಿತು? ಈಶ್ವರ ಖಂಡ್ರೆ ಉತ್ತರ ಕೊಡಬೇಕು ಇದಕ್ಕೆ. ಈಶ್ವರ ಖಂಡ್ರೆ ಅವರ ನಿಮ್ಮ ತಂದೆಯವರು ಹೋರಾಟ ಮಾಡಿದ್ದಾರೆ, ವೈಜನಾಥ್ ಪಾಟೀಲ್ ಹೋರಾಟ ಮಾಡಿದ್ದಾರೆ, ಬಂಡೆಪ್ಪ ಫ್ಯಾಮಿಲಿ ಹೋರಾಟ ಮಾಡಿದೆ, ರಮಾನಂದ ತೀರ್ಥರು ಹೋರಾಟ ಮಾಡಿದ್ದಾರೆ. ಈಗಲೂ ಕೂಡ ಅಲ್ಲಿಯ ಜನ, ಹೈದರಾಬಾದ್ ಕರ್ನಾಟಕದ ಜನ ಆಗಸ್ಟ್ 15, 1947 ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇರೋದು. ಸೆಪ್ಟೆಂಬರ್ 17, 1948 ಹಾಗಿದ್ದರೆ ನೀವೇನು ಹೇಳಬೇಕಾಗಿತ್ತು ಪ್ರಿಯಾಂಕ್ ಖರ್ಗೆ ಅವರು? ನೋಡಿ, ಅವತ್ತು ಹಿಂಗೆ ಹೇಳಿದ್ರೆ ಗ್ರೇಟ್ ಆಗ್ತಾ ಇತ್ತು. ಯಾವುದು ಅಂತ ಹೇಳ್ತೀನಿ. ಇವರು ಪಕ್ಕ ಮುಸ್ಲಿಮರ ಓಲೈಕೆಗೆ ಹೋದ್ರು. ಅದು ಕಾಸಿಂ ರಜ್ವಿ ಅನ್ನುವಂಥ ಯಾರು ಅದರ ಮುಖ್ಯಸ್ಥ, ಆತನ ಕೆಲಸವೇ ಎಲ್ಲ ಒಡೆದಾಕೋದು, ಸಾಯಿಸೋದು. ಅದೇ ರೀತಿ ಸುಟ್ಟು ಹಾಕಿದಾಗ 2000 ಜನರನ್ನು ಸುಟ್ಟಾಕ್ತಾರೆ, 2000 ಜನರನ್ನು ಸುಟ್ಟಾಕ್ತಾರೆ. ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ದುರಂತ ಅಂತ ಅದನ್ನು ಕರೆಯಲಾಗತ್ತೆ.